ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 321ನೇ ಅಧ್ಯಾಯದಲ್ಲಿ ಇದ್ದೇವೆ. ಯುಧಿಷ್ಠಿರ ಭೀಷ್ಮರ ಹತ್ತಿರ ಪ್ರಶ್ನೆ ಕೇಳಿದ, ಮುಕ್ತನಾದವನು ಹೋಗೋದು ಎಲ್ಲಿಗೆ? ಮೋಕ್ಷ ಅಂದ್ರೆ ಏನು? ದೇವತೆಗಳಲ್ಲಿ ಮಿಗಿಲಾದವನು ಯಾರು? ಪಿತೃದೇವತೆಗಳಿಗೆ ಗತಿಯನ್ನೀವವನು, ಪಿತೃದೇವತೆಗಳನ್ನು ಸೃಷ್ಟಿ ಮಾಡಿದವನು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ಆಗ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡಪ್ಪ, ಈ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಬಲ್ಲೆ ಅಂದ್ರೆ ನಾರದರು ಹಾಗೂ ಬದರಿನಾರಾಯಣನ ಸಂವಾದವನ್ನು ಹೇಳಬಲ್ಲೆ, ಅದನ್ನು ಹೇಳ್ತೇನೆ. ಈಗ ಭರತಖಂಡದ ದೇವತೆ ಯಾರು ಅಂತಂದ್ರೆ ಬದರಿನಾರಾಯಣ. ಆ ಬದರಿನಾರಾಯಣನ ಬಳಿಗೆ ನಾರದರು ವಿನೀತರಾಗಿ ಹೋಗಿ ನಮಸ್ಕಾರ ಮಾಡಿ ಅವ್ರು ಕೇಳಿದ್ರು. ಯಾಕೆ ಕೇಳಿದ್ರು ಅಂದ್ರೆ ಆನ್ಹಿಕ ಮಾಡ್ತಾ ಇದ್ರು. ಅವ್ರು ಕೇಳಿದ್ರು, ನಾರದರು, ಅಲ್ಲ ಸ್ವಾಮಿ, ನೀನೇ ಸರ್ವಸ್ವಾಮಿ, ನೀನು ಯಾರನ್ನ ಕುರಿತು ಆಹ್ನಿಕ ಮಾಡ್ತಾ ಇದ್ದೀ ಅಂತ. ಅದನ್ನ ನಾವು ನೋಡಿದ್ವಿ. ಆಗ ನಾರದರು ಕೇಳಿದ ಪ್ರಶ್ನೆ ಇಲ್ಲಿ ಹೀಗಿದೆ: ವೇದೇಶು ಸಪುರಾಣೇಶು ಸಾಂಗೋಪಾಂಗೇಶು ಗೀಯಸೆ ತ್ವಮಜ ಶಾಶ್ವತೋ ಧಾತ ಪಿತಾ ಮಾತಾ ಚ ಸತ್ತಮಾ. ವೇದ ಪುರಾಣ ಅದರ ಅಂಗಗಳು ಉಪಾಂಗಗಳಲ್ಲೆಲ್ಲ ನಿನ್ನನ್ನ ಅಜ ಹುಟ್ಟಿಲ್ಲದವ ಎಂದು, ಶಾಶ್ವತ ನಿರ್ವಿಕಾರ ಎಂದು ನಿನ್ನನ್ನು ಹೇಳುತ್ತಾರೆ. ಪ್ರತಿಷ್ಠಿತಂ ಭೂತಭವ್ಯಂ ತ್ವಯಿ ಸರ್ವಮಿದಂ ಜಗತ್ ಚತ್ವಾರೋ ಹ್ಯಾಶ್ರಮಾದೇವ ಸರ್ವೇ ಗಾರ್ಹಸ್ಥ್ಯ ಮೂಲಕಾ ಯಜಂತೆ. ವೇದದಲ್ಲಿ ಭೂತ ಭವ್ಯ ಎಲ್ಲವೂ ಕೂಡ ನಿನ್ನಲ್ಲಿ ನೆಲೆಗೊಂಡಿದೆ. ಎಲ್ಲ ಆಶ್ರಮಗಳು ಗೃಹಸ್ಥಾಶ್ರಮದಿಂದ ಶುರುವಾಗುವ ಎಲ್ಲ ಆಶ್ರಮಗಳು ಕೂಡ ನಿನ್ನನ್ನ ಪೂಜಿಸುತ್ತವೆ. ಪಿತಾ ಮಾತಾ ಚ ಸರ್ವೇಷಾಂ ದೈವತಂ ತ್ವಂಚ ಶಾಶ್ವತಂ ಕಂಚತ್ವಂ ಯಜಸೇ ದೇವಂ ಪಿತರಂ ಕನ್ನು ಮನ್ಯಸೇ. ಅಂತಹ ನೀನು ಕೂಡ ಯಾರನ್ನೋ ಅಂತಹ ನೀನು ಕೂಡ ಯಾರನ್ನೋ ಪೂಜೆ ಮಾಡೋದು, ಅದು ಯಾರು? ಕನ್ನು ಮನ್ಯಸೆ, ನೀನು ಯಾರನ್ನ ಪಾಲಕ ಅಂತ ತಿಳಿದಿದ್ದೀಯಾ? ದಯವಿಟ್ಟು ಹೇಳು. ಭಗವಾನ್ ಅವಾಚ್ಯಮೇ ತದ್ವಕ್ತವ್ಯಂ ಆತ್ಮಗುಹ್ಯಂ ಸನಾತನಂ ತವ ಭಕ್ತಿಮತೋ ಬ್ರಹ್ಮನ್ ವಕ್ಷ್ಯಾಮಿತು ಯಥಾ ತಥಂ. ಇದನ್ನ ಹೇಳಿದ್ರು ಅರ್ಥ ಆಗಲ್ಲಪ್ಪ. ಅವ್ಯಕ್ತ ಆತ್ಮಗುಹ್ಯಂ ಬಹಳ ಗುಟ್ಟಾದದ್ದು, ಆದರೆ ನನಗೆ ಭಕ್ತಿ ಇದೆ ಅಲ್ವಾ, ಅದಕ್ಕೆ ಹೇಳುತ್ತೇನೆ. ಯತ್ತತ್ ಸೂಕ್ಷ್ಮಂ ಅವಿಜ್ಞೇಯಂ ಅವ್ಯಕ್ತಮಚಲಂ ಧ್ರುವಂ
ಇಂದ್ರಿಯೈರಿಂದ್ರಿಯಾರ್ಥೈಶ್ಚ ಸರ್ವಭೂತೈಶ್ಚ ವರ್ಜಿತಂ. ಅತ್ಯಂತ ಸೂಕ್ಷ್ಮವಾದ, ಸುಲಭವಾಗಿ ತಿಳಿಯಲಾಗದ, ಅಚಲಂ ನಿರ್ವಿಕಾರವಾದ, ಧ್ರುವಂ ನಿತ್ಯವಾದ ತತ್ವ. ಆ ತತ್ವಕ್ಕೆ ಸ್ಥೂಲವಾದ ಇಂದ್ರಿಯಗಳಿಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಸಂತೋಷ ಪಡಬೇಕಾಗಿಲ್ಲ. ಇಂದ್ರಿಯಾರ್ಥೈ ವರ್ಜಿತಂ. ಅದರ ದೇಹ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿಗಳಿಂದ ಮಾಡಲ್ಪಟ್ಟಿಲ್ಲ. ಇಂದ್ರಿಯೈ ಇಂದ್ರಿಯಾರ್ಥೈಶ್ಚ ಸರ್ವಭೂತೈಶ್ಚ ವರ್ಜಿತಂ. ಸಹ್ಯಂತರಾತ್ಮ ಭೂತಾನಾಂ ಕ್ಷೇತ್ರಜ್ಞ ಇತಿ ಕಥ್ಯತೆ. ತ್ರಿಗುಣ ವ್ಯತಿರಿಕ್ತೋಸೌ ಪುರುಷಶ್ಚೇತಿ ಶಬ್ದಿತಃ. ಎಲ್ಲರ ಅಂತರ್ಯಾಮಿಯಾದ ತತ್ವ, ಅದನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. 3 ಗುಣಗಳನ್ನು ದಾಟಿದ್ದಾನೆ, ಅವನನ್ನ ಪುರುಷ ಅಂತ ಕರೀತಾರೆ. ತಸ್ಮಾದವ್ಯಕ್ತಮುತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ. ಅವ್ಯಕ್ತಾವ್ಯಕ್ತ ಭಾವಸ್ಥ ಯಾಸಾ ಪ್ರಕೃತಿರವ್ಯಯ. ಅವನಿಂದ ಅವ್ಯಕ್ತವೆನಿಸಿದ ಪ್ರಕೃತಿ ಹುಟ್ಟಿತು, ಜಡ ಪ್ರಕೃತಿ ಹುಟ್ಟಿತು. ಅವ್ಯಕ್ತ ವ್ಯಕ್ತ ಭಾವಸ್ಥ. ಆಮೇಲೆ ಅವನಿಂದ ಜಗತ್ತಿನಲ್ಲಿ ಕ್ರಿಯೆ ಶುರು ಮಾಡಿದ್ದೆವು ಲಕ್ಷ್ಮೀದೇವಿ. ಅವಳನ್ನ ಅವ್ಯಯ ಪ್ರಕೃತಿ ಅಂತ ಕರೀತಾರೆ. ವಿಕಾರವಿಲ್ಲದ ಪ್ರಕೃತಿ. ಜಡ ಪ್ರಕೃತಿಗೆ ವಿಕಾರವಿದೆ, ಆದ್ದರಿಂದ ಅವ್ಯಯ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಆಗೋದಿಲ್ಲ, ಲಕ್ಷ್ಮೀದೇವಿಯೇ ಆಗಬೇಕು. ತಾಂ ಯೋ ನಿಮಾವಯೋರ್ವಿದ್ಧಿ ಯೋಸೌ ಸದಸದಾತ್ಮಕಃ. ಆವಾಭ್ಯಾಂ ಪೂಜ್ಯತೆ ಸೋಥ ದೈವೇ ಪಿತ್ರೇ ಚ ಕಲ್ಪಿತೇ. ತಾಂ ಯೋನಿಮಾವಯೋರ್ವಿದ್ಧಿ. ನಾವಿಬ್ಬರೂ ಆ ಪ್ರಕೃತಿಯಿಂದ ಬಂದವರು, ಲಕ್ಷ್ಮೀ ತತ್ವದಿಂದ ಮೂಡಿದವರು. ಕರೆಕ್ಟ್. ದೇವರು ಲಕ್ಷ್ಮೀ ತತ್ವದಿಂದ ಮೂಡಿದ. ಹೇಗೆ ಅಂತ ನಿಮಗೆ ಆಶ್ಚರ್ಯ ಆದೀತು. ಯಮನ ಹೆಂಡತಿಯಾದ ಮೂರ್ತಿ ದೇವಿಯಲ್ಲಿ ದೇವರು ಬಂದದ್ದು, ಮೂಡಿದ್ದು. ಮೂರ್ತಿ ದೇವಿಯ ಶರೀರ ಯಾವುದು? ಜಡ ಪ್ರಕೃತಿಯಿಂದ ಆದದ್ದು. ಅಪಾನ್ನಪಾತಮವಸೆ ಅಂತ ವೇದದಲ್ಲಿ ಮಧ್ವಾಚಾರ್ಯರು ನಪಾತಂ ಅಥವಾ ನಪಾತ್ ಅಂದ್ರೆ ಮೊಮ್ಮಗ ಅಂತ. ಅಪಾಂ ನಪಾತಂ ನೀರಿನ ಮೊಮ್ಮಗ. ನೀರಿನ ಮೊಮ್ಮಗ ಅಂದ್ರೆ ಏನ್ರಿ? ಹೌದು. ಅಪ್ ಅಂತಂದ್ರೆ ದೇಹ. ಯಾಕೆ ಅಂದ್ರೆ ಭೂಯಸ್ತ್ವಾಚಾಪವೋಂ ಅಂತ ಬ್ರಹ್ಮಸೂತ್ರ. ದೇಹವನ್ನ ಆಪಹ ಅಂತ ಕರೀತಾರೆ. ಯಾಕೆ? ನೀರು ಜಾಸ್ತಿ ಇದೆ, ಆದ್ದರಿಂದ. ಭಾಗವತದಲ್ಲಿ ಹೇಳಲಿಲ್ಲೇನು? ಕಪಿಲಗೀತೆಯಲ್ಲಿ ತಾಪಾಪನೋದಃ ಭೂಯಸ್ತ್ವಂ ಅಂಭಸೋ ವೃತ್ತಯಸ್ತ್ವಿಮಾಹ. ತಾಪ ಅಪನೋದ, ನೀರಿನ ಕೆಲಸ ಏನು? ತಾಪಾಪನೋದ, ಬೇಗೆಯನ್ನ ಕಡಿಮೆ ಮಾಡುವುದು, ಹೊರಗಡೆ ಆಗಲಿ ಒಳಗಡೆ ಆಗಲಿ. ಭೂಯಸ್ತ್ವಂ, ಪಂಚಭೂತಗಳಲ್ಲೇ ಅಧಿಕ ಜಾಗವನ್ನು ಆಕ್ರಮಿಸಿ ಇರೋದು ನೀರು. ಯಾಕೆಂದ್ರೆ ಯಾವುದೇ ಮಣ್ಣಿನಲ್ಲೇ ಆಗಿರ್ಲಿ ಎಲ್ಲೇ ಆಗಿರ್ಲಿ ನೀರು ಜಾಸ್ತಿ ಇರುತ್ತೆ. ಪ್ರತಿಯೊಂದು ವಸ್ತುವಿನಲ್ಲಿ ನೀರಿನ ಪಾತ್ರ ಇರುತ್ತೆ, ವಿಶೇಷತಃ ದೇಹದಲ್ಲಿ ಅಲ್ವಾ? ಪಂಚಭೂತಗಳಲ್ಲಿ ಅದು ಒಂದೇ 40% ಇರುತ್ತಂತೆ ದೇಹದಲ್ಲಿ. ಇನ್ನು ಉಳಿದದ್ದೆಲ್ಲ ಹಂಚಬೇಕು ಉಳಿದ 4ಕ್ಕೆ. ಅದರಿಂದಾಗಿ ಭೂಯಸ್ತ್ವ, ಅದರಿಂದಾಗಿ ಆಪಹ ಅಂತ ಹೇಳ್ತಾರೆ ಅಂತ ವೇದದಲ್ಲಿ. ಅಪಾಂ ನಪಾತಂ, ನೀರಿನಿಂದ ಪ್ರಧಾನವಾಗಿ ಉಂಟಾದ ಶರೀರ, ಶರೀರದಲ್ಲಿ ಅಭಿವ್ಯಕ್ತ ಆಗ್ತಾನೆ. ಆದ್ದರಿಂದಾಗಿ ದೇವರು ನೀರಿನ ಮೊಮ್ಮಗ. ಇದು ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ ಅರ್ಥ. ಆಯ್ತೆ? ಆದ್ದರಿಂದ ಅದೇ ಅರ್ಥವನ್ನು ಇಲ್ಲಿ ತಗೊಂಡು ಬನ್ನಿ. ತಾಂ ಯೋನಿ ಮಾವಯೋರ್ ವಿದ್ಧಿ, ನಮ್ಮಿಬ್ಬರಿಗೂ ಕೂಡ ಅವಳು ಮೂಲ,
ನನಗೆ ಮೂಲ ಇಚ್ಛೆಯಿಂದ, ನನಗೆ ಶರೀರ ಅವಳಿಂದ ಅಲ್ಲ, ಅವಳ ಮೂಲಕ ಬಂದಿದ್ದಷ್ಟೇ ನಾನು. ಶೇಷ ಇದ್ದಾನಲ್ಲ, ಅವಳಿಂದ ಶರೀರ ಪಡೆದಿದ್ದಾನೆ, ಅವನೇ ನರ. ಹೀಗಾಗಿ ತಾಂ ಯೋ ನಿಮಾವಯೋರ್ವಿದ್ಧಿ ಯೋಸೌ ಸರಸದಾತ್ಮಕ ಆವಾಭ್ಯಾಂ ಪೂಜ್ಯತೆ ಸೋಥ ದೈವೇ ಪಿತ್ರೇ ಚ ಕಲ್ಪಿತೇ. ಅವಳಿಗೂ ನಿಯಾಮಕನಾದ ಒಬ್ಬ ಇದ್ದಾನಲ್ಲ, ಆ ದೇವರು, ಅವನನ್ನು ನಾವು ಪೂಜಿಸುತ್ತೇವೆ. ನಾಸ್ತಿ ತಸ್ಮಾತ್ ಪರೋನ್ಯೋ ಹಿ ಪಿತಾ ದೇವೋಥವಾ ದ್ವಿಜ ಆತ್ಮಾ ಹಿ ನೌತ ವಿಜ್ಞೇಯ ತತಸ್ತಂ ಪೂಜಯಾಮಹೇ. ಅವನಿಗಿಂತ ಮಿಗಿಲಾದವನು ಇಲ್ಲ. ಅವನೇ ತಂದೆ, ಅವನೇ ದೈವ, ಅವನೇ ಅಂತರ್ಯಾಮಿ. ಅದರಿಂದ ಅವನನ್ನು ಪೂಜಿಸ್ತೇವೆ. ತೇ ನೈಷಾ ಕಥಿತಾ ಬ್ರಹ್ಮನ್ ಮರ್ಯಾದಾ ಲೋಕಭಾವಿನಿ ದೈವಂ ಪಿತ್ರ್ಯಂಚ ಕರ್ತವ್ಯಂ ಇತಿ ತಸ್ಯಾನುಶಾಸನಂ. ಅವನು ಹೇಳಿದ, ಅವನು ಶಾಸ್ತ್ರದ ಮೂಲಕ ಕೊಟ್ಟದ್ದು ಮರ್ಯಾದ. ಮರ್ಯಾ ಅಂದ್ರೆ ಮನುಷ್ಯರು. ಮನುಷ್ಯರಿಗೆ ಇತ್ತ ಲಿಮಿಟೇಷನ್ ಅಥವಾ ಟ್ಯಾಕ್ಸ್ ಎರಡು ಅರ್ಥ ಇದೆ. ಕೋನೋ ಮರ್ಯಾ ಅದಿತಯೇ ಪುನರ್ದಾತ್ ಪಿತರಂಚ ದೃಚೇಕಂ ಮಾತರಂಚ ಅನ್ನುವಲ್ಲಿ ಮರ್ಯಾ ಅನ್ನೋ ಶಬ್ದಕ್ಕೆ ಮನುಷ್ಯರು. ಮನುಷ್ಯರಿಗೆ ಇತ್ತ ಮ್ಯಾಕ್ಸಿಮಮ್ ಲಿಮಿಟೇಷನ್ ಏನಿದೆ ಅದನ್ನ ಮರ್ಯಾದಾ ಅಂತ ಕರೀತಾರೆ. ಮರ್ಯಾದಾ ಅಂದ್ರೆ ಮನುಷ್ಯರಿಗೆ ಇತ್ತ ಗಡಿ. ನೋಡಪ್ಪ, ಇಷ್ಟು ನೀನು ಮಾಡಲೇಬೇಕಾದದ್ದು, ಇಷ್ಟು ನೀನು ಮಾಡಬಾರದ್ದು. ಆಯ್ತಾ? ಇದನ್ನ ಹೇಳ್ತಾ ಇರೋದು. ಅದರಿಂದಾಗಿ ಅವನು ಕೊಟ್ಟದ್ದು ಲೋಕದ ಸುಲಲಿತವಾದ ನಡೆಗಾಗಿ ಅವನು ಕೊಟ್ಟ ಮಿತಿ ಏನಿದೆ ಅದನ್ನ ಮರ್ಯಾದ ಅಂತ ಕರೀತಾರೆ. ದೈವಂ ಪಿತ್ರ್ಯಂಚ ಕರ್ತವ್ಯಂ. ದೇವತೆಗಳು, ಅವರಿಗೆ ಸಂಬಂಧಪಟ್ಟ ಪೂಜೆ, ಪಿತೃಗಳಿಗೆ ಸಂಬಂಧಪಟ್ಟ ಪೂಜೆ, ಇದನ್ನ ನೀವು ಮಾಡಲೇಬೇಕು, ಅವರಿಗೆ ಕೃತಜ್ಞರಾಗಿರಲೇಬೇಕು ಅಂತ ಅವನು ಹೇಳಿದ್ದನ್ನು ನಾವು ಮಾಡ್ತಾ ಇದ್ದೇವೆ. ಬ್ರಹ್ಮಾಸ್ಥಾಣುರ್ಮನುರ್ದಕ್ಷ ಭೃಗುರ್ಧರ್ಮಸ್ತಪೋದಮಃ ಮರೀಚಿರಂಗಿರಾ ಅತ್ರಿಹಿ ಪುಲಸ್ತ್ಯ ಪುಲಃ ಕ್ರತುಃ ವಸಿಷ್ಠ ಪರಮೇಷ್ಠೀ ಚ ವಿವಸ್ವಾನ್ ಸೋಮಯೇವ ಚ ಕರ್ದಮಶ್ಚಾಪಿ ಪ್ರೋಕ್ತಃ ಏಕತೋದ್ವಿತ ಏವ ಚ ಏಕವಿಂಶತಿರುತ್ಪನ್ನಾಃ ತೇ ಪ್ರಜಾಪತಯ ಸ್ಮೃತಾಃ ತಸ್ಯ ದೇವಸ್ಯ ಮರ್ಯಾದಾಂ ಪೂಜಯಂತಿ ಸನಾತನೀಂ. ಬ್ರಹ್ಮ ನಾಲ್ಮೊಗ, ಸ್ಥಾಣು ಶಿವ ಐಮೊಗ, ಮನು ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ ಗೊತ್ತೇ ಇದ್ದಾನೆ, ಭೃಗು ಭಾರ್ಗವ ಗೋತ್ರ ಹಾಗೆ ಶುರು ಆಗಿದ್ದು, ಧರ್ಮಾಭಿಮಾನಿಯಾಗಿ ಒಬ್ಬ ಇದ್ದಾನೆ. ಆಮೇಲೆ ತಪಃ, ತಪಸ್ಸಿನ ಅಭಿಮಾನಿ ಬೃಹಸ್ಪತಿ. ಆಮೇಲೆ ದಮಃ, ನಮ್ಮನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಟಿರುವಂತಹ ಕಾಮ ಮೊದಲಾದವರು, ಮರೀಚಿ, ಅಂಗಿರಸ್, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿವಸ್ವಾನ್ ಸೂರ್ಯ, ಸೋಮ ಅಂದ್ರೆ ಚಂದ್ರ, ಕರ್ದಮ, ಏಕತಾನ್ನುವ ಋಷಿ, ದ್ವಿತಾನ್ನುವ ಋಷಿ, ಇವರೆಲ್ಲ 21 ಜನ ಪ್ರಜಾಪತಿಗಳು. ತಸ್ಯ ದೇವಸ್ಯ ಮರ್ಯಾದಾಂ ಪೂಜಯಂತಿ ಸನಾತನೀಂ. ಆ ದೇವರು ಇತ್ತ ಮರ್ಯಾದೆಯನ್ನ, ಆ ದೇವರು ಉಂಟು ಮಾಡಿದ ಮಿತಿಯನ್ನ ಪೂಜಿಸುತ್ತಾರೆ. ದೈವಂ ಪಿತ್ರ್ಯಂ ಚ ಸತತಂ ತಸ್ಯ ವಿಜ್ಞಾಯ ತತ್ವತಃ ಆತ್ಮ ಪ್ರಾಪ್ತಾನಿ ಚ ತತೋ ಜ್ಞಾನಾನಿ ದ್ವಿಜ ಸತ್ತಮ. ಹೀಗೆ
ದೇವತೆಗಳ ಮೂಲಕ ಅವನು ಮಾಡುವ ಉಪಕಾರ, ಪಿತೃಗಳ ಮೂಲಕ ಅವನು ಮಾಡುವ ಉಪಕಾರ, ಅದನ್ನೆಲ್ಲವನ್ನೂ ತಿಳಿದು ದೇವರ ಬಗೆಗೆ ಅರಿವನ್ನು ಪಡಿತಾನೆ. ಸ್ವರ್ಗಸ್ಥ ಅಪಿಯೇ ಕೇಚಿತ್ ತಾನ್ನಮಸ್ಯಂತಿ ದೇಹಿನಃ ತೇ ತತ್ಪ್ರಸಾದಾತ್ ಗಚ್ಚಂತಿ ತೇನಾದಿಷ್ಟ ಫಲಾಂ ಗತಿಂ. ಸ್ವರ್ಗದಲ್ಲಿರುವವರು ಕೂಡ ಯಾರಿದ್ದಾರೆ ಅವರನ್ನ ದೇಹಿನಃ ನಮಸ್ಯಂತಿ, ಈ ಭೂಲೋಕದಲ್ಲಿರುವವರು ನಮಸ್ಕಾರ ಮಾಡುತ್ತಾರೆ. ಅವರ ಅನುಗ್ರಹದಿಂದ ಒಳ್ಳೆಯ ಫಲವನ್ನು ಹೊಂದುತ್ತಾರೆ. ಯೇ ಹೀನ ಸಪ್ತದಶಭಿ ಗುಣೈ ಕರ್ಮಭಿರೇವ ಚ ಕಲಾ ಪಂಚದಶ ತ್ಯಕ್ತ್ವಾ ತೇ ಮುಕ್ತ ಇತಿ ನಿಶ್ಚಯ. ಇದು ದೇವರನ್ನು ತಲುಪುವ ದಾರಿ. ಇನ್ನು ಮುಕ್ತರು ಯಾರು ಅಂತ ಕೇಳಿದಿ. ಯಾರು ಷೋಡಶ ಕಲೆಗಳಿಂದ 3 ಗುಣಗಳಿಂದ ಮುಕ್ತರಾಗಿರ್ತಾರೋ, ಷೋಡಶ ಕಲೆ ಅಂದ್ರೆ 15 ಕಲೆಗಳು, ಯಾಕೆಂದ್ರೆ 16ನೇ ಕಲೆ ಅಂದ್ರೆ ಜೀವಸ್ವರೂಪವೇ. ಈ 15 ಕಲೆಗಳಿಂದ ಯಾರು ಮುಕ್ತರಾಗ್ತಾರೋ, ಯಾರು ಬಿಡುಗಡೆ ಹೊಂದಿರ್ತಾರೋ ಅವರೇ ಮುಕ್ತರು. ಮುಕ್ತಾನಾಂತು ಗತಿರ್ಬ್ರಹ್ಮನ್ ಕ್ಷೇತ್ರಜ್ಞೈತಿ ಕಲ್ಪಿತಃ ಸಹಿ ಸರ್ವಗತಿಶ್ಚೈವ ನಿರ್ಗುಣಶ್ಚಾಪಿ ಕಥ್ಯತೆ. ಮುಕ್ತರಿಗೂ ಕೂಡ ನೆಲೆ ಕ್ಷೇತ್ರಜ್ಞ, ಅವನು ಎಲ್ಲರ ಗತಿ, ಗುಣಗಳಿರದವ. ದೃಶ್ಯತೆ ಜ್ಞಾನಯೋಗೇನ ಆವಾಂಚ ಪ್ರಸೃತೌ ತತಃ ಏವಂ ಜ್ಞಾತ್ವಾ ತಮಾತ್ಮಾನಂ ಪೂಜಯಾವಸ್ಸನಾತನಂ. ಜ್ಞಾನಯೋಗದಿಂದ ಅವನನ್ನ ಕಾಣುತ್ತೇವೆ, ನಮ್ಮಿಬ್ಬರಿಗೂ ಅವನು ಹಾಗೇ ಕಂಡಿದ್ದಾನೆ. ತೇ ವೇದಾಶ್ಚಾಶ್ರಮಾಶ್ಚೈವ ನಾನಾತನು ತಮಾಶ್ರಿತಂ ಭಕ್ತ್ಯಾ ಸಮ್ಯಕ್ ಶ್ರಯಂತ್ವಾದ್ಯಾಂ ಗತಿಂ ಚೈಷಾಂ ದಧಾತಿ ಸಹ. ಎಲ್ಲ ವೇದಗಳು, ಆಶ್ರಮಗಳು ಎಲ್ಲವೂ ಕೂಡ ಅವನನ್ನು ತಲುಪಲಿಕ್ಕೆ ಪೂರಕವಾದವುಗಳು. ಏತು ತದ್ಭಾವಿತಾ ಲೋಕೆ ಶೇಕಾಂತಿತ್ವಂ ತಮಾಸ್ಥಿತಾಃ ಏತದಭ್ಯಧಿಕಂ ತೇತಾಂ ಯತ್ತೇ ತಂ ಪ್ರವಿಶಂತ್ಯುತಾಂ. ಅವನು ನಿರ್ಮಾಣ ಮಾಡಿದ ಲೋಕದಲ್ಲಿ ಅವನು ಹೇಳಿದಂತೆ ಇದ್ದು ಅವನನ್ನು ಪೂಜಿಸಿದವರು, ಅವನನ್ನು ಉತ್ಕಟವಾಗಿ ಪ್ರೀತಿಸುವವರು ಏಕಾಂತಿಗಳು ಅಂತ ಕರೀತಾರೆ. ಅವರು ದೇವರನ್ನು ಪ್ರವೇಶ ಮಾಡುತ್ತಾರೆ. ಇತಿ ಗುಷ್ಯ ಸಮುದ್ದೇತಃ ತವ ನಾರದ ಕೀರ್ತಿತಃ ಭಕ್ತ್ಯಾ ಪ್ರೇಮ್ಣಾ ಚ ತಸ್ಯ ರಚೇಃ ಅಸ್ಮದ್ಭಕ್ತ್ಯಾ ಚ ತೇ ಶ್ರುತಃ. ಅದರಿಂದಾಗಿ ಓ ನಾರದ, ಇದು ಅತ್ಯಂತ ಗುಟ್ಟಾದದ್ದು, ನಿನಗೆ ಭಕ್ತಿ ಇತ್ತು, ಪ್ರೀತಿ ಇತ್ತು, ಅದರಿಂದ ನಿನಗೆ ಹೇಳಿದ್ದೇವೆ ಅನ್ನುವಲ್ಲಿಗೆ 321ನೇ ಅಧ್ಯಾಯ. ಭೀಷ್ಮ ಸ ಏವ ಮುಕ್ತೋ ದ್ವಿಪದಾಂ ವರಿಷ್ಠೋ ನಾರಾಯಣೇನೋತ್ತಮ ಪೂರುಚೇಣ ಜಗಾದ ವಾಕ್ಯಂ ದ್ವಿಪದಾಂ ವರಿಷ್ಠಂ ನಾರಾಯಣಂ ಲೋಕಹಿತಾಧಿವಾತಂ. ಆಗ ಭೀಷ್ಮರು ಹೇಳ್ತಾರೆ, ಆ ಕಥೆಯನ್ನ ಮುಂದುವರಿಸ್ತಾರೆ. ನಾರದರಿಗೆ ನಾರಾಯಣ ಹೀಗೆ ಹೇಳಿದಾಗ ನಾರದರು ಹೇಳಿದರು, ಯದರ್ಥಮಾತ್ಮ ಪ್ರಭವೇಹ ಜನ್ಮ ತವೋತ್ತಮಂ ಧರ್ಮಗೃಹೇ ಚತುರ್ಧಾ ತತ್ಸಾಧ್ಯತಾಂ ಲೋಕಹಿತಾರ್ಥಮದ್ಯ ಗಚ್ಚಾಮಿ ದ್ರಷ್ಟುಂ ಪ್ರಕೃತಿಂ ತವಾದ್ಯಾಂ. ಆತ್ಮಪ್ರಭವ, ಓ ನಾರಾಯಣ, ನಿನ್ನಿಂದಲೇ ನೀನು ಹುಟ್ಟಿರೋದು. ನೀನು ಬಂದಿರೋದು ಯಾಕೆ ಅಂತಂದ್ರೆ ನಮಗೆ ಅರಿವನ್ನು ಕೊಡ್ಲಿಕ್ಕೆ. ಧರ್ಮಗೃಹೇ, ಯಮಧರ್ಮನ ಹೆಂಡತಿಯಾದ ಮೂರ್ತಿ ದೇವಿಯಲ್ಲಿ ಚತುರ್ಧಾ ತವ ಜನ್ಮ ಅಭೂತ್. 4 ರೂಪದಿಂದ ನೀನು ತಳೆದೆ ಹುಟ್ಟನ್ನು.
ತತ್ಸಾಧ್ಯತಾಂ ಲೋಕಹಿತಾರ್ಥ ಮಧ್ಯ ತತ್ಸಾಧ್ಯತಾಂ ಲೋಕಹಿತಾರ್ಥಂ. ಆ ಯಾಕಾಗಿ ಬಂದದ್ದು? ಜ್ಞಾನಕ್ಕಾಗಿ ಬಂದದ್ದು. ಆ ಜ್ಞಾನವನ್ನು ನನಗೆ ಕೊಡಬೇಕು. ನಿನ್ನ ಆದ್ಯ ಪ್ರಕೃತಿ, ನಿನ್ನ ಮೊದಲ ಪ್ರಕೃತಿ ಲಕ್ಷ್ಮೀದೇವಿ, ಅದನ್ನು ನೋಡಬೇಕು ಅಂತ ಬಯಸ್ತೇನೆ ಅಂತ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ಮುಕ್ತಿ ಅನ್ನೋದು ಲಕ್ಷ್ಮ್ಯಾತ್ಮಕ ಅಂತ. ಮುಕ್ತಿ ಅನ್ನೋದು, ಲೋಕ ಅನ್ನೋದು ಲಕ್ಷ್ಮ್ಯಾತ್ಮಕ. ನೋಡಿ, ಇಲ್ಲಿ ಅವನು ಪ್ರಕೃತಿಯನ್ನ ನೋಡ್ಲಿಕ್ಕೆ ನಾನು ಬಯಸ್ತೇನೆ, ನೀನು ತೋರಿತು ಅಂದಾಗ ಸೀದಾ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಏನರ್ಥ? ಮುಕ್ತ ಲೋಕ ಅನ್ನೋದೇನಿದೆ, ವಿಶೇಷತಃ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅದನ್ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಲಕ್ಷ್ಮಿಯೇ ಲೋಕವಾಗಿ ಪರಿಣತಳಾಗಿರೋದು. ಆಚಾರ್ಯರ ಸಿದ್ಧಾಂತ ಅದು. ಗೀತಾ ಭಾಷ್ಯಾದಿಗಳಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಇಲ್ಲಿ ಇದೆ. ವೇದಾಸ್ವಧೀತ ಮಮಲೋಕನಾಥ ತಪ್ತಂ ತಪೋನಾನೃತ ಮುಕ್ತ ಪೂರ್ವಂ ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಷ್ಯಂ ನ ಚ ಭಿನ್ನ ಪೂರ್ವಂ. ವೇದಗಳನ್ನ ನಾನು ಚೆನ್ನಾಗಿ ಅಧ್ಯಯನ ಮಾಡಿದ್ದೇನೆ, ತಪವಂ ಗೈದಿದ್ದೇನೆ, ತಪ್ಪು ನುಡಿಯಾಡಿಲ್ಲ, ಗುರುಗಳ ಪೂಜೆಯನ್ನ ಮಾಡಿದ್ದೇನೆ, ಬೇರೆಯವರ ಗುಟ್ಟನ್ನ ಬೇರೆಯವರಲ್ಲಿ ಒಡೆದಿಲ್ಲ. ನಾರದರು ಹೇಳ್ತಾ ಇರೋದು. ಗುಪ್ತಾನಿ ಚತ್ವಾರಿ ಯಥಾಗಮಂ ಮೇ ಶತ್ರೌ ಚ ಮಿತ್ರೇ ಚ ಸಮೋಸ್ಮಿ ನಿತ್ಯಂ ತಂ ಚಾದಿದೇವಂ ಸತತಂ ಪ್ರಪನ್ನಃ ಏಕಾಂತ ಭಾವೇನ ವೃಣೋಮ್ಯಜಸ್ರಂ. ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾಲ್ಕನ್ನ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ. ನಾಲಿಗೆಯನ್ನ, ಆಮೇಲೆ ನನ್ನ ಗುಹ್ಯ ಭಾಗವನ್ನ, ಮತ್ತೆ ನನ್ನ ಮಾತನ್ನ, ನನ್ನ ಶರೀರವನ್ನ, ಬೇರೆ ಅದನ್ನು ಬಿಟ್ಟು ಬೇರೆ ಈ ನಾಲ್ಕನ್ನ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡಿದ್ದೇನೆ. ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ದೇವರೇ ಇದ್ದು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಸಮನಾಗಿದ್ದೇನೆ. ಇಬ್ಬರಿಗೂ ದೇವರೇ ಪ್ರೇರಕ. ಹಾಗೆ ಅಂದ್ರೆ ಶತ್ರು ಹೊಡಿಲಿಕ್ಕೆ ಬಂದ್ರೆ ಎದುರಾಗುವಂತಲ್ಲ, ಆಯ್ತು ಹೊಡಿ 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 ಅಂತ ಹೇಳ್ತಿ ಅಂತ ಅರ್ಥ ಅಲ್ಲ. ಶತ್ರುವಿನಲ್ಲಿ ಶಕ್ತಿ ಕೊಟ್ಟವನು ದೇವರೇ ಅಂತ. ಹಾಗೆ ದೇವರ ಸಂಕಲ್ಪ, ಈಗ ಶತ್ರು ಗೆಲ್ಲಬೇಕು ಅಂತಿದ್ರೆ ಗೆಲ್ಲಿ ಅಂತ ಡಿಪ್ರೆಷನ್ಗೆ ಹೋಗದೆ ಇರೋದು. ಈಗ ಶತ್ರುವಿಗೆ ಕಾಲ ಇದೆ, ಅವನು ಆಗಲಿ. ಇದು ಮಿತ್ರನಲ್ಲಿ, ಶತ್ರುವಿನಲ್ಲಿ ಸಮ ಆಗಿರೋದು. ಮಿತ್ರನಲ್ಲಿ ಗುಣಗಳಿದೆ, ನಾವು ಅವನನ್ನು ಪ್ರೀತಿಸ್ತಾ ಇದ್ದೇವೆ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ದೇವರು ಇವನ ಮೂಲಕ ನನಗೆ ಪ್ರೀತಿ ಕೊಡಿಸ್ತಾ ಇದ್ದಾನೆ ಅಂತನ್ನುವ ಭಾವ, ಇದು ಸಮ ಅಂತನ್ನೋದು. ಅದರಿಂದ ನಾನು ಶತ್ರುವಿನಲ್ಲಿ ಮಿತ್ರನಲ್ಲಿ ಸಮನಾಗಿದ್ದೇನೆ. ತಂ ಚಾದಿದೇವಂ ಸತತಂ ಪ್ರಪನ್ನಃ ಏಕಾಂತ ಭಾವೇನ ವೃಣೋಮ್ಯಜಸ್ರಂ. ಆ ಆದಿದೇವನನ್ನು ನಾನು ಶರಣಾಗತನಾಗಿದ್ದೇನೆ. ಏಕಾಂತವಾಗಿ ಅಂದರೆ ದೇವರೇ ಮುಖ್ಯ ಅನ್ನುವ ಭಾವನೆಯಿಂದ ಹೊರಟಿದ್ದೇನೆ. ಆದ್ದರಿಂದ ನಿನ್ನನ್ನ, ದೇವರನ್ನ, ದೇವರ ನೆಲೆಯಾದ ಶ್ವೇತದ್ವೀಪ ಮೊದಲಾದವುಗಳನ್ನ ನೋಡಬೇಕು ಅಂತ ಇದೆ. ದಯವಿಟ್ಟು ಅದಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಾರದರು ಕೇಳಿದರು ಬದರಿನಾರಾಯಣನನ್ನ. ಆಗ ಬದರಿನಾರಾಯಣ ತತ್ಪಾರಮೇಷ್ಠ್ಯಸ್ಯ ವಚೋ ನಿಚಮ್ಯ ನಾರಾಯಣ ಸಾತ್ವತ ಧರ್ಮಗೋಪ್ತ ಗಚ್ಚೇತಿ ತಂ ನಾರದ ಮುಕ್ತವಾನ್ ವೈ ಸಂಪೂಜಯಿತ್ವಾ ವಿಧಿವತ್ ಕ್ರಿಯಾಭಿಃ. ಬ್ರಹ್ಮದೇವರ ಮಗನಾದ ನಾರದರ ಮಾತನ್ನ ಕೇಳಿ ಗಚ್ಚೇತಿ ತಂ ನಾರದ ಮುಕ್ತವಾನ್ ವೈ, ಆಯ್ತು ಹೊರಡಬಹುದು, ನಾನು ನಿನಗೆ ವ್ಯವಸ್ಥೆ ಮಾಡ್ತೇನೆ, ನಿನಗೆ ಹೋಗುವ ಶಕ್ತಿಯನ್ನ ಕೊಡುತ್ತೇನೆ ಅಂತ ಹೇಳಿದನಂತೆ. ನಾರದರಿಗೆ ಸಲ್ಲಬೇಕಾದ ಗೌರವಾದರಗಳನ್ನು ಮಾಡಿದ. ತಥೋ ವಿಸೃಷ್ಟ ಪರಮೇಷ್ಠಿ ಪುತ್ರ
ಸೋಭ್ಯರ್ಚಯಿತ್ವಾ ತಮೃತಿಂ ಪುರಾಣಂ ಖಮುತ್ಪಪಾತ ಉತ್ತಮ ವೇಗಯುಕ್ತಃ ತಥೋಧಿಮೇರೌ ಸಹಸಾ ನಿಲಿಲ್ಯೇ. ನಾರಾಯಣ ನಾರದರನ್ನು ಬೀಳ್ಕೊಟ್ಟ ಮೇಲೆ ನಾರದರು ಅವನಿಗೆ ನಮಸ್ಕರಿಸಿ ಆಕಾಶಕ್ಕೆ ಜಿಗಿದರು. ಮೇರು ಪರ್ವತದ ಹತ್ತಿರ ಬಂದಾಗ ಸ್ವಲ್ಪ ಹೊತ್ತು ನಿಂತರಂತೆ. ತತ್ರಾವತಸ್ಥೇತ ಮುನಿರ್ಮುಹೂರ್ತಂ ಏಕಾಂತ ಮಾತಾದ್ಯ ಗಿರೇಸ್ಸ ಶೃಂಗೆ ಆಲೋಕಯನ್ನುತ್ತರ ಪಶ್ಚಿಮೇನ ದದರ್ಶ ಚಾತ್ಯದ್ಭುತ ಯುಕ್ತ ರೂಪಂ. ಆ ಗಿರಿಯ ಮೇರು ಪರ್ವತದ ದೊಡ್ಡ ಕೋಡದಲ್ಲಿನ ಮೇಲೆ ಶಿಖರದ ಮೇಲೆ ನಾರದರು ನಿಂತರಂತೆ. ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ತೆರೆದರು. ಹಾಗೆ ಕಣ್ಣು ತೆರೆದಾಗ ಅಲ್ಲಿ ಒಂದು ಅದ್ಭುತವಾದ ರೂಪವನ್ನು ನೋಡಿದರು, ಅದ್ಭುತವಾದ ಆಕಾರವನ್ನು ನೋಡಿದರು. ಯಾವುದರ ಆಕಾರ? ಕ್ಷೀರೋದಧೇರುತ್ತರತೋ ಹಿ ದ್ವೀಪ ಶ್ವೇತಃ ಸನಾಮ್ನಾ ಪ್ರಥಿತೋ ವಿಚಾಲಃ ಮೇರೋ ಸಹಸ್ರೇಣ ಹಿ ಯೋಜನಾನಾಂ ಶತತ್ರಯಾದ್ವೈ ಕವಿಭಿರ್ನಿರುಕ್ತಃ. ಕ್ಷೀರೋದಧಿ, ಹಾಲು ಕಡಲಿನ ಉತ್ತರದಲ್ಲಿ ಇರುವ ದ್ವೀಪ. ಅದು ಅತ್ಯಂತ ನಿರ್ಮಲ, ಯಾವುದೇ ದೋಷವಿಲ್ಲದೆ ಇರೋದ್ರಿಂದಾಗಿ ಶ್ವೇತ ದ್ವೀಪ ಅಂತ ಕರೀತಾರೆ. ಶ್ವೇತ ಅಂದ್ರೇನು? ಯಾವುದೇ ದೋಷಗಳಿಲ್ಲದ ಬಿಳಿ ಗುಡ್ಡೆ, ಶ್ವೇತ ದ್ವೀಪ ಅಥವಾ ಬಿಳಿ ನಡುಗಡ್ಡೆ, ಶ್ವೇತ ದ್ವೀಪ. ಮೇರುವಿನ ಪ್ರಾಂತ ಭಾಗದಲ್ಲಿದೆ, ಅಲ್ಲೆಲ್ಲೋ ಇದೆ. ಪ್ರಾಂತ ಭಾಗ ಅಂದ್ರೆ ಒಂದು ಸ್ವಲ್ಪ ಆಚೆ, ಅಲ್ಲಿ ಅದು ಕಾಣುತ್ತೆ. ಕವಿಗಳು ಹಾಗೆ ಹೇಳಿದ್ದಾರೆ. ಇವರಿಗೆ ಅದು ಕಂಡಿತು. ಮೇರು ಪರ್ವತದ ಮೇಲ್ಗಡೆ ನಿಂತಾಗ ಶ್ವೇತದ್ವೀಪ ಕಂಡಿತು. ಮೇರು ಪರ್ವತದ ಬಗ್ಗೆ ಹೇಳಬೇಕು. ಆ ಮೇರು ಪರ್ವತದಲ್ಲಿ ಎಲ್ಲಾ ದೇವತೆಗಳ ಮನೆಯೂ ಇದೆ. ಅವರವರ ಲೋಕ ಬಿಡಿ, ಮೇರು ಪರ್ವತದಲ್ಲಿಯೂ ಮನೆ ಇದೆ. ಅನಿಂದ್ರಿಯಾಶ್ಚ ನಶನಾಶ್ಚ ನಿತ್ಯಂ ನಿಷ್ಪಂದಹೀನಾಶ್ಚ ಸುಗಂಧಿನಶ್ಚ ಶ್ವೇತಾ ಪುಮಾಂಸೋ ಗತ ಸರ್ವ ಪಾಪಾ ಚಕ್ಷುರ್ಮುಷಪಾಪಕೃತಾಂ ನರಾಣಾಂ. ಅವರಿಗೆ ಶ್ವೇತದ್ವೀಪದಲ್ಲಿರುವ ಮುಕ್ತರಿಗೆ ಭೌತಿಕ ಇಂದ್ರಿಯಗಳಿಲ್ಲ, ಭೌತಿಕವಾದ ಭೋಗ ಇಲ್ಲ. ನಿಷ್ಪಂದಹೀನಾ, ಅವರ ಗತಿ ಯಾವುದೋ ಒಂದು ಭೌತಿಕ ಪ್ರಯೋಜನಗಳಿಗಾಗಿ ಇಲ್ಲ. ಸುಸುಗಂಧಿನಶ್ಚ, ಯಾವ ದುರ್ಗಂಧವೂ ಇಲ್ಲ. ಶ್ವೇತಾಹ ಪುಮಾಂಸಃ, ಅಲ್ಲಿ ಇರುವ ಎಲ್ಲ ಪುರುಷರು ನಿರ್ಮಲರು. ಶ್ವೇತಾಹ, ಅದನ್ನೇ ಬಿಡಿಸ್ತಾ ಇದ್ದಾರೆ. ಗತ ಸರ್ವ ಪಾಪಾಹ, ಯಾವ ಪಾಪವೂ ಇರದವರು, ದುರ್ಜನರ ಕಣ್ಣಿಗೆ ಕಾಣದವರು. ವಜ್ರಾಸ್ತಿಕಾಯಾ ಸಮಮಾನನೋನ್ಮಾಹ ದಿವ್ಯಾವಯವರೂಪಾ ಶುಭಸಾರೋಪೇತಾ ಛತ್ರಾಕೃತಿ ಶೀರ್ಷಾ ಮೇಘೌಘನಿನಾದಾ ಸಮಮುಷ್ಕ ಚತುಷ್ಕಾ ರಾಜೀವಚ್ಛದಪಾದಾ. ಭೂಷಣ ಕಾವ್ಯ ಒಂದು ಪ್ರಶ್ನೆ. ನಿನ್ನೆ ನೀವು ರಾಮಾಯಣದಲ್ಲಿ ಮೇರಾವುವಾತ ಅಂಜನಯಾಸು ಗಾತ್ರ್ಯ ಅಂತ ವ್ಯಾಖ್ಯಾನ ಮಾಡಿದ್ದೀರಾ. ಅಲ್ಲಿ ಹೇಳಿದ ಮೇರು ಪರ್ವತ ಮತ್ತೆ ಇಲ್ಲಿ ಹೇಳಿದ ಮೇರು ಪರ್ವತ ಒಂದೇನಾ ಅಂತ. ಹೌದು, ಮೇರು ಪರ್ವತ ಈ ಭೂಲೋಕದ ಬ್ರಹ್ಮಾಂಡದ ಭಾಗವೇ. ಮೇರು ಪರ್ವತದಲ್ಲಿ ಶ್ವೇತದ್ವೀಪ ಇಲ್ಲ. ಮೇರು ಪರ್ವತದ ಮೇಲ್ಗಡೆ ನಿಂತಾಗ ಶ್ವೇತದ್ವೀಪ ಕಂಡಿತು ಅಂತ ಹೇಳ್ತಾ ಇರೋದಿಲ್ಲ. ಅದರಿಂದಾಗಿ ಭೂಲೋಕದ ಭಾಗವೇ ನಮಗ್ ಗೋಚರ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಭೂಲೋಕದ ಜ್ಞಾನ ಬಹಳ ಸೀಮಿತ. ನಿಮಗೆ ಇದು ಗೊತ್ತಾಗಬೇಕು ಅಂತಂದ್ರೆ ಈ ಸರ್ವೆ ಡಿಪಾರ್ಟ್ಮೆಂಟಿನ ಏನೊಂದು ಲೇಖಗಳಿದೆ ಅದನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ. ಆಡಳಿತದ ಪ್ರಯೋಜನಕ್ಕಾಗಿ ಮಾಡಿದ ಸರ್ವೆ ಇದು.
ಇದು ಪೂರ್ಣವಲ್ಲ, ಅವರೇ ಒಪ್ಕೊಳ್ತಾರೆ. ಆಡಳಿತದಿಂದ ಮಾಡಿದ ಭೂಗೋಳವನ್ನು ನೋಡಿಕೊಂಡು ನಾವು ಇದು ಇಲ್ಲಿರ್ಬೇಕಿತ್ತು ಯಾಕಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಧರ್ಮಗ್ರಂಥಗಳಲ್ಲಿ ಹೇಳಿದ್ದು ಏನಿದೆ, ಎರಡು ರೀತಿಯಿಂದ, ಒಂದು ಒಳಗಡೆಯಿಂದ, ಇನ್ನೊಂದು ಹೊರಗಡೆಯಿಂದ. ಪಿಂಡಾಂಡದ ಸ್ಥಿತಿ ಮತ್ತೆ ಬ್ರಹ್ಮಾಂಡದ ಸ್ಥಿತಿ ಎರಡನ್ನೂ ಜೊತೆಗೂಡಿಸಿ ಹೇಳಿದ್ದು, ಎರಡಕ್ಕೂ ಅನ್ವಯ ಆಗುವ ಹಾಗೆ ಹೇಳಿದ್ದು. ಆ ಒಳಗಡೆ ಏನು ಕಂಡಿದ್ದಾರೆ, ಒಳಗಡೆ ಪಿಂಡಾಂಡದ ಪರಿಸ್ಥಿತಿಯನ್ನು ನಾವು ಅದನ್ನ ಹೇಳೋದು. 7 ನಾರಾಯಣ 7 ಲಕ್ಷ್ಮೀ ರಮಣ ಅಂತ ಹೇಳುವಾಗ 7 ಕಡಲಿಗೊಡೆಯನೆ ಅಂತ ಹೇಳ್ತಾರೆ ಪುರಂದರದಾಸರು. ಅಲ್ಲಿ 7 ಕಡಲುಗಳ ಒಡೆಯ, 7 ಗಿರಿಗಳ ಒಡೆಯ ಅಂತಂದಾಗ ಗುರುಗಳು ಒಳಗಡೆಯ ಸಮುದ್ರ ಅಂತ ಅರ್ಥ ಮಾಡಿದ್ದಾರೆ. ಅದನ್ನ ಈ ದೇಹದ ಒಳಗಡೆ 7 ಯಾವುದು ಅಂತ ಹೇಳಿ ಅವರು ಅರ್ಥ ಬರೆದಿದ್ದಾರೆ. ಹೊರಗಡೆ ಅದೂ ಇದೆ, ಭೌತಿಕವಾಗಿ ಅಸ್ತಿತ್ವ ಅದೂ ಇದೆ. 7 ಸಮುದ್ರಗಳಿದೆ, 7 ದ್ವೀಪಗಳಿದೆ, ಎಲ್ಲವೂ ಇದೆ. ಈ ಭೂಲೋಕದ ಕೇಂದ್ರ ಅದೂ ಇದೆ. ಭೂಲೋಕದ ಕೇಂದ್ರ ಮೇರು, ಸಮಗ್ರ ಬ್ರಹ್ಮಾಂಡದ ಕೇಂದ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಲೆಕ್ಕ ನಮಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು. ಪ್ರಾಯ ಭಾಗವತದಲ್ಲಿರತಕ್ಕಂತಹ ಭೂಗೋಳ ಖಗೋಳಗಳ ವರ್ಣನೆ ಧ್ರುವ ಕೇಂದ್ರಿತ ಅಂತ ಹೇಳಿದ್ ಬೇಂದ್ರೆ. ಎಲ್ಲಿ ಬೇಂದ್ರೆ ಎಲ್ಲಿ ಇದೆ ಹೇಳಿದ್ದು? ಜ್ಞಾನ ಅಥವಾ ಒಂದು ಸತ್ಯದ ಹೊಳಹು ಎಲ್ಲಿಂದ ಬರುತ್ತೆ ಹೇಳಿ ಬರಲ್ಲ. ಯಾವಾಗಲೂ ವಿದ್ಯಾರ್ಥಿಗಳಾಗಿ ಜಾಗರೂಕರಾಗಿರ್ಬೇಕು. ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಅವರ ಬರಹಗಳಲ್ಲಿ ಇದೆ ಇದು. ಇರಲಿ ಅದು. ಅದರಿಂದಾಗಿ ಮೇರು ಭೂಲೋಕದ ಭಾಗ ಹೌದು, ನಮಗೆ ಕಾಣದೇ ಇರೋದು ಹೌದು. ನಮಗೆ ಕಂಡಿಲ್ಲ ಯಾಕೆ ಅಂತನ್ನೋದಕ್ಕೆ 1000 ಕಾರಣಗಳಿದೆ. ನಮಗೆ ಕಾಣ್ತಾ, ನಾವೀಗ ನೋಡಿದ್ದೇ ಅಷ್ಟೇ ಯಾಕೆ ಒಪ್ಕೊಳ್ಬಾರದು ಭೂಗೋಳವನ್ನ? ನಾವು ಪ್ರಮಾಣ ಅಂತ ಒಪ್ಪುವ ಪಿನ್ಹೋಲ್ ಕ್ಯಾಮರಾದ ಪ್ರಾಮಾಣ್ಯ ಎಷ್ಟು ಮಟ್ಟಿನದ್ದು, ಮತ್ತೆ ನಾವು ನಮ್ಮ ಆಡಳಿತಕ್ಕಾಗಿ ನಮಗೆ ಗೋಚರವಾದ ಪದಾರ್ಥಗಳನ್ನ ಇಟ್ಟುಕೊಂಡು ಏನು ಮಾಡಿದೆವು, ಇವೆಲ್ಲ ಸಮಸ್ಯೆ ಇದೆ. ನೀವು ಇಂಗ್ಲಿಶಿನ ಅಭಿಲೇಖಗಳು ಬೇಕಷ್ಟು ಉಂಟು. ಟ್ರಿಗ್ನಾಮೆಟ್ರಿಯನ್ನ ಯಾಕೆ ಬಳಸಬೇಕಾಯಿತು ಸರ್ವೆನಲ್ಲಿ ಅನ್ನೋದಕ್ಕೊಂದು ಕಥೆ ಇದೆ. ಎಲ್ಲ ಪದಾರ್ಥಗಳನ್ನು ನೋಡಿದ್ದಾರಾ, ಎಲ್ಲವನ್ನ ಅಳೆದಿದ್ದಾರಾ, ಇಷ್ಟು ಅಡಿ ಎತ್ತರ ಇದೆ, ಇಷ್ಟು ಅಗಲ ಇದೆ, ಅದನ್ನೆಲ್ಲವನ್ನ ಭೌತಿಕವಾಗಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅನ್ನೋದಕ್ಕೆ ಹಲವಾರು ಸಮಸ್ಯೆಗಳನ್ನ ಅಲ್ಲಿ ಹೇಳಿ ಅದು ಊಹಾ ಅಂತ ಹೇಳಿದ್ದಾರೆ. ನೀವು ಇದರೆಲ್ಲದರ ಸಾರ ನೀವು ನೋಡೋದಾದ್ರೆ, ಇತ್ತೀಚೆಗೆ ಗಜಾನನ ಶರ್ಮಾ ಅಂತನ್ನುವರು ಪ್ರಮೇಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬೇರೆ ಬೇರೆ ದೇಶಗಳ ಬೆಟ್ಟಗಳ, ನದಿಗಳ, ಸಮುದ್ರಗಳ ಸರ್ವೆ ಇತಿಹಾಸವನ್ನ ಒಳಗೊಂಡಿದೆ ಅದು. ನಾವು ಯಾಕೆ ಅದನ್ನು ನೋಡಬೇಕು ಅಂತ ಹೇಳಿದ್ರೆ, ಪುರಾಣಗಳು, ಮಹಾಭಾರತವೆನ್ನುವ ಇತಿಹಾಸ ಏನು ಆ ಭೂಗೋಳ ಖಗೋಳವನ್ನ ಹೇಳ್ತಾ ಇದೆ, ಅದು ಹೇಳ್ತಾ ಇರುವ ಲೆಕ್ಕವೇ ಬೇರೆ, ಕೇಂದ್ರವೇ ಬೇರೆ. ನಾವು ಈಗ ಸೆಟ್ ಮಾಡಿಕೊಂಡಿರೋ ಕೇಂದ್ರವೇ ಬೇರೆ. ಈಗ ಒಂದು ಸಣ್ಣ ಉದಾಹರಣೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತೇ ಇದೆ, ಆದರೂ ನೆನಪಿಸ್ತೇನೆ. ಈ ಊರಿನಿಂದ ಈ ಊರಿಗೆ ಇಷ್ಟು ದೂರ ಅಂತ ಅಳೆಯೋರು ಯಾರು? ಎಲ್ಲಿಂದ ಅಳೆದಿದ್ದಾರೆ? ನೀವು ಬೆಂಗಳೂರಿಗೆ ಬಂದ್ರೆ ವಿಧಾನಸೌಧದಿಂದಲೇ ಅಳೆಯೋದು. ಬೆಂಗಳೂರಿನಿಂದ ಮೈಸೂರಿಗೆ ಎಷ್ಟು ಕಿಲೋಮೀಟರ್? 130. ಯಾಕೆ?
ಅಲ್ಲಿ 130 ನಾವು ಹೇಳ್ತಾ ಇದ್ದೇವಲ್ಲ, 130 132 ಯಾವ ತಾತರಾಯನ ಕಾಲದ್ದದು ಇನ್ನೂ ಹಾಗೆ ಬರೆದಿರ್ತಾರೆ. ಸರ್ವೆ ಕಲ್ಲುಗಳಲ್ಲಿ, ಮೈಲಿಗಲ್ಲಲ್ಲಿ ಹಾಗೆ ಬರೆದಿರ್ತಾರೆ. ಇರ್ಲಿ, ಯಾಕೆ ಅಂತಂದ್ರೆ ನಾವು ಹಾಗಾದ್ರೆ ಕತ್ರಗುಪ್ಪೆಯಿಂದ ನೇರವಾಗಿ ಹೋಗ್ತೇವೆ ಮೈಸೂರಿಗೆ, ಮೈಸೂರು ರೋಡ್ ಹಿಡ್ಕೊಂಡು. ಕೆಂಗೇರಿನಲ್ಲಿರುವವರು ಇನ್ನೂ ಹೋಗ್ತಾರೆ. ಅವಾಗಲೂ ಅದೇ ಲೆಕ್ಕನ? ವಿಧಾನಸೌಧದಿಂದ ಏನು ಅಳತೆ ಇದೆ ಅದೇ ಅಳತೆ. ನಾವಿವತ್ತು ಅದನ್ನು ನೋಡಿ ಆರ್ಗ್ಯೂ ಮಾಡಿದ್ರೆ ಅದೇ ಸಮಸ್ಯೆ ಅಲ್ಲಿಯೂ ಆಗಿರೋದು. ಕೆಲವೊಂದು ಪ್ರದೇಶಗಳನ್ನ ಯಂತ್ರಗಳು ಕೂಡ ಆಕ್ರಮಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಮೈನು ನಾವೀಗ ಸ್ಯಾಟಲೈಟ್ ಅಂತೆಲ್ಲ ಏನು ಹೇಳ್ತಾ ಇದ್ದೇವೆ, ಅದು ಸರ್ವವ್ಯಾಪ್ತವಾದದ್ದಲ್ಲ ಅಂತ ಹಲವರ ಅನುಭವ ಹೇಳುತ್ತಾ ಇರೋದು. ಮತ್ತೆ ನಾವಿಲ್ಲಿ ಬೇರೆನೇ ಪ್ರದೇಶದ ಒಂದು ಬಿಂದುವನ್ನು ತಗೊಂಡಾಗ ಅದರಿಂದ ಸಹಜವಾಗಿ ಬೇರೆ, ಮತ್ತೆ ಯೋಜನಾ ಇತ್ಯಾದಿಗಳದ್ದೆಲ್ಲ ನಮಗೆ ಸ್ಪಷ್ಟತೆ ಇಲ್ಲ. ಹೀಗೆಲ್ಲ ಇನ್ನೂ ಗುಪ್ತವಾದ ಸಮಸ್ಯೆಗಳಿದೆ, ಗುಪ್ತವಾದ ಪ್ರದೇಶಗಳು ಬಹಳ ಇದೆ. ಅದರಿಂದಾಗಿ ಮೇರು ಪರ್ವತ ಭೂಭಾಗವೇ ನಮಗಿವತ್ತು ಗೊತ್ತಿಲ್ಲ. ಅವರು ಇನ್ನೂ ಭೀಕರವಾದ ಸಂಗತಿಗಳನ್ನೆಲ್ಲ ಹೇಳ್ತಾರೆ ಭೂಗೋಳ ತಜ್ಞರು. ಜಗತ್ತಿನ ಎಲ್ಲ ಈ ಬೆಟ್ಟಗಳು ಕೂಡ ನಾಟ್ಸ್ ಆಫ್ ಹಿಮಾಲಯ ಅಂತ, ನಾಟ್ಸ್ ಗಂಟು ಹಿಮಾಲಯದ ಗಂಟು ಅಂತ. ನಮಗೆ ಈ ವಿಷಯವೇ ಗೊತ್ತಿಲ್ಲ. ಇತ್ತೀಚೆಗಿನ ಅದು ಬೆಳವಣಿಗೆಗಳು ಆಗ್ತಾ ಇರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಸಾವಿರ ಇರುತ್ತೆ. ಅದರಿಂದಾಗಿ ನಾವು ಏನು ಬಾಹ್ಯ ಯಂತ್ರಗಳು ಅಂತ ಇರುತ್ತೆ, ಆ ಬಾಹ್ಯ ಯಂತ್ರಗಳು ಕೂಡ ನಿಯಂತ್ರಿಸಲ್ಪಡ್ತಾ ಇರೋದು ನಮ್ಮಿಂದ. ಉದ್ದೇಶ ನಮಗಿರೋದು, ನಮ್ಮ ಉದ್ದೇಶವನ್ನೇ ಅವುಗಳು ಕೂಡ ಫಾಲೋ ಮಾಡ್ತವೆ. ಮತ್ತೆ ನಮಗೆ ಕೆಲವೊಂದು ಬೇಕಾಗೂ ಇರೋದಿಲ್ಲ. ನಮಗೇನು ಬೇಕೋ ಅದನ್ನ ನಾವು ಮಾಡ್ಲಿಕ್ಕೆ ಹೊರಡ್ತೇವೆ. ಇರಲಿ, ಅದ್ರ ಬಗ್ಗೆ ಮತ್ತೆ ನೋಡುವ. ಮೇರು ಪರ್ವತ ಅಂತ ಅನ್ನೋದು ಭೂಲೋಕದ ಭಾಗ. ಆ ಭೂಲೋಕದ ಭಾಗದಲ್ಲಿ ಆ ತುದಿಯಲ್ಲಿ ದೇವತೆಗಳ ಮನೆ ಎಲ್ಲ ಇದೆ. ಅವರವರಿಗೆ ಇರುವ ಲೋಕಗಳೂ ಇವೆ. ಎರಡೂ ಇದೆ. ನೆನ್ನೆ ಹೇಳಿದ್ದು ನೋಡಿ, ಎಷ್ಟೋ ಜನ ಕಪಿಗಳು ಕ್ಷೀರ ಸಮುದ್ರದ ತೀರದಲ್ಲಿದ್ರಂತೆ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ, ಆಮೇಲೆ ಇದು ಸಂಗ್ರಹ ರಾಮಾಯಣದಲ್ಲೆಲ್ಲ ಬರುವಂತಹ ಒಂದು ಭಾಗ, ಕ್ಷೀರ ಸಮುದ್ರದಲ್ಲಿಯೂ ಇದ್ರಂತೆ ಆ ಕಪಿಗಳು, ಕೈಲಾಸ ಪರ್ವತದಲ್ಲಿಯೂ ಇದ್ರಂತೆ. ನಾವು ಅಂದುಕೊಳ್ಳದ ಯಾವ್ದ್ಯಾವುದೋ ಭಾಗಗಳಿಂದ ಅವರು ರಾಮನಾಮ್ನಿ ಶ್ರುತೇಭ್ಯಗು, ರಾಮ ಅಂತ ಹೇಳಿದ ಕೂಡ 6 ಅಡಿಯಿಂದ ಬಂದ್ಬಿಟ್ರಂತೆ. ಅಂದ್ರೆ ಅವ್ರು ಅದಕ್ಕಾಗಿ ಕಾಯ್ತಾ ಇದ್ದ ಜನಾಂಗ ಅದು. ಆ ಜನಾಂಗ ಅವತ್ತೇ ನಾಶ ಆಗೋಯ್ತು, ಮತ್ತೆ ಸಿಗಲಿಲ್ಲ, ಮತ್ತೆ ಯಾವತ್ತೂ ಬರಲಿಲ್ಲ. ಯಾರೋ 2-3 ಜನ ಉಳಿದಿದ್ರು. ಹನುಮಂತ ಉಳಿದಿದ್ದ, ಅದು ಬೇರೆ. ಆಮೇಲೆ ಮೈಂದ ವಿವಿಧ, ಆ ಮೈಂದ ವಿವಿಧರು ನರಕಾಸುರನ ಗೆಳೆಯರಾಗಿ ರಾಮಾಯಣ ಕಾಲದಲ್ಲಿ ರಾಮನ ಜೊತೆಗಿದ್ದವರು ಅಸುರಾವೇಶದಿಂದ ಅಶ್ವದೇವತೆಗಳವರು, ನರಕಾಸುರನ ಗೆಳೆಯರಾಗಿ ಕೃಷ್ಣ ಬಲರಾಮರಿಂದ ಸತ್ರು. ಅದು ವಿಚಿತ್ರ ಕಥೆ ಅದೆಲ್ಲ. ಅದರಿಂದಾಗಿ ಅವರಾದ ಮೇಲೆ ಇನ್ನು ಯಾರೂ ಕಪಿಗಳಿಲ್ಲ, ಮುಖ್ಯ ಪ್ರಾಣನನ್ನು ಬಿಟ್ರೆ. ಅವನದೊಂದು ಕಪಿ ರೂಪ ಇದೆ, ಅದು ಬಿಟ್ರೆ ಇನ್ಯಾರ್ದೂ ಇಲ್ಲ. ಅದಕ್ಕಾಗಿ ಇದ್ದದ್ದು ಮೇರು ಪರ್ವತ ಅಂತ ನಿನ್ನೆ ಹೇಳಿದ್ದು ಇದೇ ಮೇರು ಪರ್ವತ. ನಾರದರು ಹೇಳ್ತಾ ಇರೋದು ಆ ತುದಿಗೆ ಹೋದಾಗ ಅಲ್ಲಿ ಮುಂದೆ ಕಂಡಿತು ಅಂತ. ವಜ್ರಾಸ್ತಿಕಾಯ, ಒಳ್ಳೆಯ ಗಟ್ಟಿಯಾದ ದೇಹದವರು, ದಿವ್ಯವಾದ ಅವಯವ ರೂಪದವರು, ಒಳಿತೇ ಮೈಯಾಗಿ ಬಂದವರು, ಛತ್ರಾಕೃತಿಯಲ್ಲಿರುವ ತಲೆಯವರು. ಅಂದ್ರೆ ಲೈಟ್ ಆಗಿರುತ್ತೆ, ಚಿಕ್ಕದಾಗಿರುವ ಗದ್ದ, ಸ್ವಲ್ಪ ಮೇಲ್ಗಡೆ ಹೋಗ್ತಾ ಈ ತಲೆಯ ಭಾಗ ದಪ್ಪಾಗಿರುತ್ತೆ, ಈ ಭಾಗ.
ಅದನ್ನು ಛತ್ರಾಕೃತಿ ಶೀರ್ಷಾಹ ಅಂತ ಕರೀತಾರೆ. ಆ ತರಹ ಇರುವವರು, ಆಳವಾದ ಧ್ವನಿಯವರು, ಕೆಂಪಾದ ಅಡಿಗಳವರು, ಷಷ್ಟ್ಯಾದಂತೈರ್ಯುಕ್ತಾ ಶುಕ್ಲೈರಷ್ಟಾಭಿರ್ಯೇ ಷಷ್ಟ್ಯಾಭಿಶ್ಚ ಜಿಹ್ವಾಭಿರ್ಯೇ ವಕ್ತ್ರಂ ಶುಭ್ರಂ ರೇಲಿ ಹಂತೆ ಸೂರ್ಯಪ್ರಖ್ಯಂ. ಅವರು ವಿಚಿತ್ರವಾದ ಹಲ್ಲುಗಳು, ಯೋಗ್ಯವಾದ ದವಡೆ, ಚಚ್ಚೌಕವಾದ ದವಡೆಯಿಂದ ಕೂಡಿದವರು, ನಾಲಿಗೆ ಕಿರುನಾಲಿಗೆಗಳಿಂದ ಕೂಡಿದವರು, ಭಕ್ತಾದೇವಂ ವಿಧಿ ವಿಶೇಷೋತ್ಪತ್ತಿಂ ಯಸ್ಮಾತ್ ಸರ್ವೇ ಲೋಕಾಃ ಸಂಪ್ರಸೂತಾಃ ವೇದಾ ಧರ್ಮ ಮುನಯಃ ಶಾಂತಾಃ ದೇವಾಃ ಸರ್ವೇ ತಸ್ಯ ವಿಸರ್ಗಃ. ಹೌದು, ಶ್ವೇತದ್ವೀಪದಲ್ಲಿರೋರ ಬಗ್ಗೆನೇ ಹೇಳ್ತಾ ಇರೋದು. ಈ ರೀತಿ ವೇದಗಳು, ಧರ್ಮಗಳು, ಮುನಿಗಳು ಇವರೆಲ್ಲರ ಅಭಿಮಾನಿಗಳು ಕೆಲವು ಮುನಿಗಳು ಅಲ್ಲಿದ್ದಾರೆ. ಅಂತಹ ಶ್ವೇತದ್ವೀಪ, ಅದನ್ನೇ ಮುಕ್ತಿ ಅಂತ ಕರೀತಾರೆ. ಆಗ ಯುಧಿಷ್ಠಿರ ಕೇಳದ, ಅನಿಂದ್ರಿಯ ಅನಾಹಾರಾಹ ಅನಿಷ್ಪಂದಾಸ್ಸು ಗಂಧಿನಃ ಕಥಂತೆ ಪುರುಷಾ ಜಾತಾಹ ಕಾತೇಶಾಂ ಗತಿರುತ್ತಮ. ಅಲ್ರಿ, ಇಂದ್ರಿಯ ಇಲ್ಲ ಅಂತೀರ, ಆಹಾರ ಇಲ್ಲ ಅಂತೀರ, ಭೌತಿಕವಾದ ಚಲನವಿಲ್ಲ ಅಂತೀರ, ಆದರೆ ಪರಿಮಳ ಇದೆ ಅಂತಾರೆ. ಅಂಥವ್ರು ಹುಟ್ಟಿದ್ದು ಹೇಗೆ? ಯಾರು ಭಕ್ತರು, ದೇವರ ಭಕ್ತರು, ಅವರ ಲಕ್ಷಣ ಏನು? ಅದನ್ನೆಲ್ಲ ಹೇಳಿ. ವಿಸ್ತೀರ್ಣೈತಾ ಕಥಾ ರಾಜನ್ ಶ್ರುತಾ ಮೇ ಪಿತೃತನ್ನಿಧೌ ಸೈಷಾ ತವ ಹಿ ವಕ್ತವ್ಯ ಕಥಾ ಸಾರೋ ಹಿ ಸಸ್ಮೃತಃ. ದೊಡ್ಡ ಕಥೆ ರಾಜ. ನೋಡು, ನಾನು ನಮ್ಮಪ್ಪನ ಹತ್ರ ಕೇಳಿದ್ದು ಈ ಕಥೆಯನ್ನ. ಯಾರು ಭೀಷ್ಮಾಚಾರ್ಯ ಹೇಳ್ತಾ ಇರೋದು. ನಾನು ನಮ್ಮಪ್ಪನ ಹತ್ರ ಕೇಳಿದ್ದು ಕಥೆಯನ್ನ. ನಮ್ಮಪ್ಪ ಅಂದ್ರೆ ಯಾರು? ಕಥಾ ಸಾರ, ಶ್ರೇಷ್ಠವಾದ ಕಥೆಗಳನ್ನ ಇಟ್ಟುಕೊಂಡವ. ರಾಜ ಹೇಳಿದ ನನಗೆ, ನಾನು ಅದನ್ನು ಕೇಳಿದ್ದೇನೆ. ಅವನಿಗೆ ಯಾರು ಹೇಳಿದ್ದು? ಶಂತನೋ ಕಥೆಯ ಮಾತ ನಾರದೋ ಮುನಿ ಸತ್ತಮಃ. ನಾರದರು. ನಮ್ಮಪ್ಪ ಶಂತನು ಕೇಳಿದ, ಆಗ ನಾರದರು ಹೇಳುವಾಗ ನಾನಲ್ಲಿದ್ದೆ. ನಾರದ ರಾಜೋಪರಿಚರೋ ನಾಮ ಬಭೂವಾಧಿಪತಿರ್ಭುವಃ ಆಖಂಡಲತಮಖ್ಯಾತಃ ಭಕ್ತೋ ನಾರಾಯಣಂ ಹರಿಂ. ಉಪರಿಚರ ಅಂತ ಒಬ್ಬ ರಾಜ, ಅವನು ಇಂದ್ರನಿಗೆ ಸಮ, ನಾರಾಯಣನ ಭಕ್ತ. ಭಕ್ತೋ ನಾರಾಯಣಂ ಹರಿಂ, ಧಾರ್ಮಿಕ, ನಿತ್ಯ ಭಕ್ತ, ಅತಂದ್ರಿತ ಅಂದ್ರೆ ಸೋಮಾರಿತನವಿಲ್ಲದವ. ಅವನು ನಾರಾಯಣನ ವರದಿಂದ ಸಾಮ್ರಾಜ್ಯವನ್ನು ಪಡೆದ. ಆ ಉಪರಿಚರ ವಸುವಿನ ವಂಶದಲ್ಲಿ ಮುಂದೆ ಬಂದದ್ದು ಜರಾಸಂಧ. ಅದು ನಾವು ಇಷ್ಟು ದೇವರು ಹೀಗಿರ್ತಾನೆ. ಬ್ರಹ್ಮೈಕ್ಯವನ್ನ ಹೇಳುವ ವಾದಿಗಳು ಈ ಭಾಗವನ್ನು ಓದಿರಲ್ವಾ ಅಂತ ಪ್ರಶ್ನೆ. ಓದಿರಲ್ಲ. ಮಹಾಭಾರತ ಅದನ್ನ ಸೀರಿಯಸ್ ಆಗಿ ಶಾಸ್ತ್ರ ಅಂತ ಓದಿದವರನ್ನ ನಾನು ಬಹಳ ಕಡಿಮೆ ಜನರನ್ನ ನೋಡಿರೋದು. ಅವಾಗ ಪೇಜಾವರ ಸ್ವಾಮಿಗಳು ಒಬ್ರು ಓದಿದ್ರು. ಮತ್ತೆ ಮಹಾಭಾರತದ ಬಗ್ಗೆ ಅವರಿಗೆ ಉಪಸ್ಥಿತಿ ಚೆನ್ನಾಗಿಯೇ ಇತ್ತು. ಮತ್ತಿನ್ನು ಯಾರನ್ನೂ ನಾನು ಕಾಣಲಿಲ್ಲ. ಇನ್ನು ನೀವು ಬೇರೆ ಸಂಸ್ಕೃತ ವಿದ್ವಾಂಸರು, ಬೇರೆ ಬೇರೆ ವಾದಿಗಳು ಅಂತ ಕೇಳಿದ್ರೆ ಓದಿಲ್ಲ ಅಂತಾನೆ ಹೇಳಬೇಕು. ಕಾರಣ ಏನು ಅಂದ್ರೆ, ನೋಡಿ, ನಾನು ಬಾಯ್ಬಿಟ್ಟು ಹೇಳ್ತೇನೆ, ನಮ್ಮ ಶತಾವಧಾನಿ ಗಣೇಶರು ಅವರು ಒಳ್ಳೆ ಕವಿಗಳು, ಅವಧಾನಿಗಳು. ಆದರೆ ಮಹಾಭಾರತವನ್ನ ಶಾಸ್ತ್ರ ಅಂತೇನೊಪ್ಪಲ್ಲ. ಅವರು ಒಂದು ರಸಾಸ್ವಾದಕ್ಕೆ ಒಂದು ಮಾಧ್ಯಮ ಅಂತ ಅಷ್ಟೇ ಹೋಗ್ತಾರೆ.
ಅವರೆಲ್ಲ ಇದನ್ನ ಸೀರಿಯಸ್ ಆಗಿ ನೋಡಿರಲ್ಲ, ನೋಡಿದ್ರು ಕೂಡ ಸುಮ್ಮನೆ ಅದು ಅಂದ್ಬಿಡ್ತಾರೆ. ಇಡೀ ಮಹಾಭಾರತವನ್ನ ಪ್ರಮಾಣವಾಗಿ ತಗೊಂಡ್ರೆ ಅದರಲ್ಲಿ ಬರುವ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ಆಚಾರ್ಯರನ್ನ ಓದಬೇಕು. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಅವರು ಮಾತ್ರ ಅಲ್ಲ, ಅವರಿಂದ ಇನ್ಫ್ಲೂಯೆನ್ಸ್ಡ್ ಆದ ನಮ್ಮ ವಿದ್ವಾಂಸರು, ಶತಾವಧಾನಿಗಳ ಇನ್ಫ್ಲೂಯೆನ್ಸ್ ಅನ್ನ ಹೊಂದಿರುವ ಮಾಧ್ವ, ಹುಟ್ಟಿನಿಂದ ಮಾಧ್ವರು, ಅವರೆಲ್ಲ ಏನು ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ, ಒಂದು ಆವೇಶ ಇದೆ, ಒಂದು ಅಂಶ ಇದೆ, ಅವೆರಡು ಬಿಟ್ಟು ಮತ್ತೇನ್ರಿ ಇದೆ ಅಂತ ಕೇಳುತ್ತಾರೆ. ನಿಮಗೆ ಒಂದು ಗೊತ್ತಿರಲಿ, ಮಧ್ವರನ್ನ ಅವರು ಬೇಕಾದ ಹಾಗೆ ಪ್ರಶ್ನೆ ಮಾಡ್ತಾರೆ, ಆದರೆ ಜಯತೀರ್ಥರನ್ನ ವ್ಯಾಸತೀರ್ಥರನ್ನ ಪ್ರಶ್ನೆ ಮಾಡೋ ಸಾಹಸ ಮಾಡಲ್ಲ. ಮಧ್ವಾಚಾರ್ಯನ ಎದ್ದೋ ಪ್ರಶ್ನೆ ಮಾಡ್ತಾರೆ. ಆ ತರಹದವರನ್ನ ನಾವು ಮಹಾಭಾರತ ಓದ್ತಾರೆ ಅಂತ ಹೆಂಗೆ ಒಪ್ಪಿಕೊಳ್ಳೋದು? ಮಹಾಭಾರತ ಓದಲ್ಲ, ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮಹಾಭಾರತವನ್ನು ಸೀರಿಯಸ್ ಆಗಿ ಓದಿದವರಿಗೆ ಆಚಾರ್ಯರು ಎಷ್ಟು ಪ್ರಮಾಣ ಪ್ರಮಿತವಾಗಿ ಮಾತನಾಡಿದ್ದಾರೆ. ಗೀತೆಗೆ ಮಧ್ವರು ಕೊಟ್ಟ ಅರ್ಥ ಎಷ್ಟು ಪ್ರಮಾಣ ಪ್ರಮಿತ, ವೇದಗಳಿಗೆ ಕೊಟ್ಟ ಅರ್ಥ ಎಷ್ಟು ಪ್ರಮಾಣ ಪ್ರಮಿತ ಅನ್ನೋದು ಗೊತ್ತಾಗತ್ತೆ. ವೇದವ್ಯಾಸರ ಹಾರ್ದ ಏನು ಅನ್ನೋದು ಗೊತ್ತಾಗತ್ತೆ. ಅದರಿಂದಾಗಿ ನಾವು ಅವ್ರನ್ನ ಬಿಡಿ, ದೇವರು ನಮಗೆ ಭಾಗ್ಯ ಕೊಟ್ಟಿದ್ದಾನೆ, ಮಹಾಭಾರತವನ್ನು ಶಾಸ್ತ್ರ ಅಂತ ಓದಬೇಕು. ಪಾಪ ಅವ್ರಿಗೆ ಇನ್ಯಾವಾಗಾದರೂ ಓದ್ಲಿಕ್ಕೆ ಅವಕಾಶ ಆಗಬಹುದೇನೋ, ದೇವರು ಆ ಭಾಗ್ಯವನ್ನ ಅವರಿಗೆ ಕೊಡ್ತಾನೇನೋ, ನಮಗ್ ಗೊತ್ತಿಲ್ಲ, ಆದರೆ ನಮಗಂತೂ ಕೊಟ್ಟಿದ್ದಾನೆ. ಅದರಿಂದ ಈ ಭಾಗವನ್ನೆಲ್ಲ ಓದಿರ್ತಾರೆಯೋ, ಫಸ್ಟ್ ಆಫ್ ಆಲ್ ಓದಿರಲ್ಲ, ಓದಿದ್ರೂ ಕೂಡ ಇದು ಪುರಾಣ, ಏನು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅಂದು ಬಿಡ್ತಾರೆ. ಹೀಗೆ ಉಪರಿಚರ ಅನ್ನೋ ಒಬ್ಬ ರಾಜ ಇದ್ದ. ಆ ಉಪರಿಚರ ವಸುವಿನ ವಂಶದಲ್ಲಿ ಮುಂದೆ ಬಂದದ್ದು ಜರಾಸಂಧ. ಮಧ್ವಾಚಾರ್ಯರು ಅದನ್ನ ಹೇಳ್ತಾರೆ, ವಸುವಂಶಜತ್ವಾತ್ ಅಂತ. ಸಾತ್ವತಂ ವಿಧಿಮಾಸ್ಥಾಯ ಪ್ರಾಕ್ ಸೂರ್ಯ ಮುಖ ನಿಸೃತಂ ಪೂಜಯಾಮಾಸ ದೇವೇಚಂ ತಚ್ಛೇಷೇಣ ಪಿತಾಮಹಾನ್. ಪಂಚರಾತ್ರದ ಒಂದು ವಿಧಿವಿಧಾನಗಳನ್ನ ಅನುಸರಿಸಿ ಪಿತೃಗಳನ್ನ, ದೇವತೆಗಳನ್ನ ಪೂಜಿಸಿ ಅಲ್ಲಿ ಆಹುತಿ ಕೊಟ್ಟು ಉಳಿದ ಅನ್ನದಿಂದ ಬದುಕಿದ ಇಡೀ ಜೀವನ. ಅಂತಹ ಮಹಾನುಭಾವ ಅವನು ದೇವರ ಭಕ್ತನಾಗಿದ್ದ. ಅವನ ಕಥೆ ಇದೆ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಪಂಚರಾತ್ರದ ಬಗ್ಗೆ ಬಹಳ ಹೇಳುತ್ತಾರೆ, ಅದು ಏನಿದೆ ಹೇಗೆ ಅಂತೆಲ್ಲ ಅದನ್ನು ನಾಳೆ ನೋಡೋಣ. ನಾಳೆ ಬಹಳ ಪರಿಚರ ವಸುವಿನ ಕಥೆ. ಇವಿಎಸ್ ಟೆಕ್ಸ್ಟ್ ಬುಕ್, ಇವಿಎಸ್ ಬುಕ್ ಎರಡು ತಗೊಂಡ್ ಬಾ ನಾಳಿಂದ.